ನಾಂದಿಗೆ ಯಾರು ಕೂತ್ಕೋತಾರೋ ಅವರು ತಾಂಬೂಲ ಬದಲಾಯಿಸ್ಕೋಬೇಕು. ನಮ್ಮನೆ ಕಡೆಯಿಂದ ನಾನಂತೂ ಒಂಟಿ, ನಾನು ಕೂತ್ಕೊಳ್ಳೋ ಹಾಗಿಲ್ಲ. ಇನ್ನು ನಾಂದಿಗೆ ಕೂತ್ಕೋಬಹುದಾದ ಜೋಡಿ ಅಂತಂದರೆ ನಮ್ಮ ಸಮರ್ಥು ಸಿರಿ, ಅವರೇ ತಾಂಬೂಲ ಬದಲಾಯಿಸ್ಕೋತಾರೆ. ಏನು ನಾನು ಅದನ್ನೆಲ್ಲ ಮಾಡಲ್ಲ. ಯಾಕೆ ಮಾಡಲ್ಲ? ಈಗ ನಿಮ್ಮಮ್ಮ ಎಲ್ಲರ ಮುಂದೆ ಶಾಸ್ತ್ರೋಕ್ತವಾಗಿ ಮದುವೆ ಆಗ್ತಿದ್ದಾಳೆ ಅಂದಮೇಲೆ ನೀನೇ ಮುಂದೆ ನಿಂತು ಇವೆಲ್ಲ ನಡೆಸ್ಕೊಳ್ಬೇಕು ಅಲ್ವಾ? ಹೌದು ಸಮರ್, ಏನು ಯೋಚನೆ ಮಾಡ್ತಿದ್ಯಾ? ಬಾ. ಹಾಗಾದ್ರೆ ನಮ್ಮ ಕಡೆಯಿಂದ ತಾಂಬೂಲ ಬದಲಾಯಿಸ್ಕೊಳ್ಳೋದಕ್ಕೆ ಅವಿ ಮತ್ತು ಪೂರ್ಣಿ ನಿಂತ್ಕೋತಾರೆ. ಸಿರಿ ಸಮರ್ ಧಾರೆ ಏರ್ಕೊಡ್ತಾರೆ. ಇಲ್ಲಿ ಪೂರ್ಣಿ ಮತ್ತೆ ಅವಿ ಧಾರೆ ಏರಿಸ್ಕೋತಾರೆ. ಎಲ್ರು ಏನಂತೀರಿ? ನಮ್ಮ ಮನೇಲಿ ಹಿರಿಯರು ಅಂತ ಚಿಕ್ಕಪ್ಪ ಚಿಕ್ಕಮ್ಮ ಅಂತ ನೀವು ಇದ್ದೀರಾ ಅಲ್ವಾ? ನೀವು ತಾಂಬೂಲ ಬದಲಾಯಿಸ್ಕೊಡಿ. ಇಲ್ಲ ಅವಿ, ಇದಕ್ಕೆಲ್ಲ ಅವಿ ಪೂರ್ಣಿನೇ ಸರಿ. ನಾನು ನಮ್ಮ ಅಣ್ಣನ ಮದುವೆ ಮಾಡಿಸೋದಕ್ಕಿಂತ ಅವಿ ಅವ್ರ ಅಪ್ಪನ ಮದುವೆ ಮಾಡಿಸಿದ್ರೆ ಅರ್ಥವತ್ತಾಗಿರುತ್ತೆ. ಅವಿ ಬಾಪ. ಹೇಳು ಸಮರ್ಥ, ನಮ್ಮನೆ ಹೆಣ್ಣನ್ನು ನಿಮ್ಮ ಗಂಡಿಗೆ ಧಾರೆ ಎರ್ಕೊಡೋದಕ್ಕೆ ನಮ್ಮ ಒಪ್ಪಿಗೆ ಇದೆ. ನಮ್ಮನೆ ಹೆಣ್ಣನ್ನ ನಿಮ್ಮನೆ ಗಂಡಿಗೆ ಧಾರೆ ಏರ್ಕೊಡೋಕ್ಕೆ ನಮಗೊಪ್ಪಿಗೆ ಇದೆ. ನಮ್ಮನೆ ಮಹಾಲಕ್ಷ್ಮಿಯಾಗಿ ನಿಮ್ಮನೆ ಹೆಣ್ಣನ್ನ ಮನೆ ತುಂಬಿಸ್ಕೊಳ್ಳೋಕ್ಕೆ ನಮ್ಗೆ ಒಪ್ಪಿಗೆ ಇದೆ.
ಹಾಗಿದ್ರೆ ಇನ್ನು ಮದುವೆ ಕಾರ್ಯಗಳು ಶುರುವಾಗಲು. ಓಹ್, ಊಟ ಅದ್ಭುತವಾಗಿತ್ತು ಬೀಗ್ರೆ. ಬೀಗ್ರೆ ಹೌದು, ಮದುವೆ ಮಾತುಕತೆ ಮುಗಿದ್ಮೇಲೆ ಬೀಗ್ರೆ ತಾನೇ. ಮಾತುಕತೆ ಏನೋ ಮುಗೀತು, ಆದರೆ ನಾಳೆನೇ ಮದುವೆ ಇರೋದ್ರಿಂದ ಮಾಡೋ ಕೆಲಸಗಳು ತುಂಬ ಇದೆ. ಕೆಲಸ ಎಷ್ಟಿದ್ರೆ ಏನು, ಕೆಲಸ ಮಾಡೋ ಕೈಗಳು ಬೇಕಾದಷ್ಟಿವೆ. ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ವಹಿಸಿಬಿಟ್ರೆ ಮದುವೆ ಕೆಲಸ ಹೂ ಎತ್ತದ ಹಾಗೆ ನಡೆದು ಹೋಗುತ್ತೆ. ಹಾಗಾಗಿ ಜವಾಬ್ದಾರಿ ವಹಿಸೋ ಜವಾಬ್ದಾರಿನ ನೀವೇ ತಗೋಬೇಕು. ಹಿರೀಕರು, ಅನುಭವಸ್ಥರು, ನೀವೇನೇನು ಜವಾಬ್ದಾರಿ ವಹಿಸ್ತಿರೋ ಆ ಕೆಲಸನ ಅವ್ರವ್ರು ನಿರ್ವಹಿಸ್ತಾರೆ. ಹೌದಾ? ಸರಿ, ಹಾಗಿದ್ರೆ ಉಗ್ರ ಪ್ರತಾಪಿ, ಗಿರಿಗಿಟ್ಲೆ, ನೀವಿಬ್ಬರು ಮದುವೆಗೆ ಸಂಬಂಧಪಟ್ಟ ಜವಳಿಗಳನ್ನು ತರೋ ಜವಾಬ್ದಾರಿ ವಹಿಸ್ಕೋಬೇಕು. ಉತ್ತರ ಕುಮಾರ, ನೀನು ಬೆದರಗೊಂಬೆ, ನೀವಿಬ್ಬರು ಮದುವೆಗೆ ಸಂಬಂಧಪಟ್ಟಂಥ ಅಲಂಕಾರಗಳ ಜವಾಬ್ದಾರಿ ವಹಿಸ್ಕೋಬೇಕು. ಓಕೆ ತಾತ, ನಮಗೆ ಪರ್ಫೆಕ್ಟಾಗಿ ಸೂಟ್ ಆಗೋ ಅಂಥ ಕೆಲಸನೇ ಕೊಟ್ಟಿದ್ದೀರಾ. ಡನ್. ಇನ್ನು ಶಾರ್ವರಿ, ಸೋಗಲಾಡಿ, ನಿಮ್ಮಿಬ್ಬರಿಗೂ ಅಡುಗೆ ಜವಾಬ್ದಾರಿ. ಇನ್ನು ಮಹೇಶಂದು ಮೇಲುಸ್ತುವಾರಿ. ಎಲ್ಲರೂ ಸರಿಯಾಗಿ ಕೆಲಸಗಳನ್ನು ಮಾಡ್ತಿದ್ದಾರಾ ಅಂತ ನೋಡ್ಕೊಳ್ಳೋದು, ಎಲ್ಲ ಕೆಲಸಗಳನ್ನು ಸಮಯಕ್ಕೆ ತಕ್ಕ ಹಾಗೆ ಮಾಡಿಸೋದು. ಅದೇ ಕಷ್ಟ ನೋಡಿ. ಕೆಲಸ ಮಾಡ್ಬಿಡ್ಬೋದು, ಆದ್ರೆ ಮಾಡಿಸೋದಿದೆಯಲ್ಲ ಅದು ತುಂಬ ಕಷ್ಟ. ಅದಕ್ಕೇನಪ್ಪ, ಕೆಲಸ ಮಾಡೋರಿಗೆ ಕಮ್ಮಿ ಸಂಬಳ, ಮೇಸ್ತ್ರಿಗಳಿಗೆ ಸಂಬಳ ಜಾಸ್ತಿ. ಯಾಕೆ ಹೇಳು? ಕೆಲಸ ಕಮ್ಮಿ ಇದ್ರೂ ಕೂಡ ಜವಾಬ್ದಾರಿ ಜಾಸ್ತಿ ಅಲ್ವಾ? ಅದಕ್ಕೆ ಎಲ್ರಿಗೂ ಕೆಲಸ ಹೇಳಿದ್ರಿ, ನನಗೇನು ಹೇಳಲೇ ಇಲ್ವಲ್ಲ. ಅಯ್ಯೋಯ್ಯೋ, ಎಲ್ಲಾದರೂ ಮದುಮಗನ ಕೈನಲ್ಲಿ ಕೆಲಸ ಮಾಡಿಸೋಕ್ಕಾಗತ್ತಾ? ಮಾವ, ನಾನು ಹೌದಲ್ಲ, ನೀನು ನೀನೀಗ ಬ್ಯೂಟಿ ಪಾರ್ಲರ್ಗೆ ಹೋಗುವ. ಬ್ಯೂಟಿ ಪಾರ್ಲರ್ಗ ನನಗೆ ಯಾಕವೆಲ್ಲ ಮಾವ? ಮದುಮಗಳು ಅಂದ್ರೆ ಅದೆಲ್ಲ ಬೇಕಾಗತ್ತಮ್ಮ. ನೀವು ಸುಮ್ಮನೆ ಹೋಗ್ಬಿಟ್ಟು ಬನ್ನಿ. ನಾನು ಇವ್ರನ್ನ ಕರ್ಕೊಂಡು ಹೋಗ್ತೀನಿ. ಓಕೆ, ಈಗ ಎಲ್ರಿಗೂ ಕೆಲಸಗಳನ್ನು ಹೇಳಿದ್ದಾಯ್ತಲ್ವಾ? ತಾತ, ನನಗೇನು ಕೆಲಸನೇ ಹೇಳಿಲ್ಲ. ಅಯ್ಯಯ್ಯಯ್ಯ, ನಿನಗೇನಾದರೂ ಕೆಲಸ ಹೇಳಿ ಅದು ಹಾಳು ಮಾಡ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲಮ್ಮ. ತಾತ, ಹಾಗಾದ್ರೆ ನಾನು ಏನೋ ಮಾಡಲೇಬಾರ್ದಾ? ಇವ್ರಿಗೆಲ್ಲ ಕೆಲಸ ಹೇಳಿದ್ದೀನಲ್ಲ, ಅವರಲ್ಲಿ ಯಾರಾದರೂ ಸಹಾಯ ಕೇಳಿದ್ರೆ ನೀನು ಎಡವಟ್ಟು ಮಾಡ್ಕೊಳ್ಳದೆ ಸಹಾಯ ಮಾಡಿದ್ರೆ ಅಷ್ಟು ಸಾಕು. ತಾತ, ನನಗೇನು ಹೇಳಲಿಲ್ಲ. ಓಹೋ, ನಿನಗೂ ಈ ಮದುವೆ ಕೆಲಸಗಳನ್ನು ನಿಭಾಯಿಸೋ ಆಸೆ ಇದೆಯೋ? ಆಸೆ ಅಂತ ಏನಲ್ಲ, ಮನೇಲಿ ಎಲ್ಲರೂ ಕೆಲಸ ಮಾಡ್ತಿರ್ಬೇಕಾರೆ ನನ್ನ ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ? ನನಗೇನಾದ್ರೂ ಕೆಲಸ ಹೇಳಿ, ನಾನು ಮಾಡ್ತೀನಿ. ಸಮರ್ಥ ಅವರು ಅಣ್ಣ ಅದಕ್ಕೆ ಜೊತೆ ಶಾಪಿಂಗ್ ಬರ್ಬೋದಲ್ವಾ? ಅಲ್ಲಿಗೆ ಬಂದರೆ ನಾನು ಬರೀ ಸಹಾಯ ಮಾಡಿದಾಗುತ್ತೆ, ಕೆಲಸ ಮಾಡಿದಾಗಲ್ಲ. ಒಟ್ಟಿನಲ್ಲಿ ನೀನು ಜವಾಬ್ದಾರಿ ವಹಿಸ್ಕೊಂಡು ಒಂದು ಕೆಲಸ ಮಾಡಬೇಕು, ಅಷ್ಟೇ ತಾನೇ? ಸರಿ,
ನಾನು ನಿನಗೊಂದು ಮುಖ್ಯವಾದ ಕೆಲಸನೇ ಹೇಳ್ತೀನಿ. ಹೇಗಿದ್ದರೂ ನೀನು ಉಗ್ರ ಪ್ರತಾಪಿ ಗಿರಿಗಿಟ್ಲೆ ಜೊತೆ ಶಾಪಿಂಗ್ಗೆ ಅಂತ ಹೋಗ್ತಿದ್ದೀಯಲ್ವಾ, ಅಲ್ಲೇನೆ ಮದುವೆ ಹೆಣ್ಣಿಗೆ ತವ್ರ ಮನೆ ತಾಳಿ ತರೋ ಜವಾಬ್ದಾರಿ ನಿನ್ನದು. ಆಯ್ತಾಯ್ತು, ತರ್ತೀನಿ. ಇವಾಗ ಎಲ್ಲರೂ ನಿಮ್ಮ ಕೆಲಸಗಳಿಗೆ ಹೊರಡಬಹುದು. ಮಾಧವರೇ, ನೀವಾ? ಯಾಕೆ ಹೆದರ್ಬಿಟ್ರಾ? ನಾನೇ ಯಾಕೆ ಹೆದರ್ಲಿ? ಈ ಮನೆಯಲ್ಲಿ ನನ್ನ ಕೈ ಹಿಡ್ದು ಎಳೆಯೋಷ್ಟು ಧೈರ್ಯ ಇರೋದು ನಿಮ್ಮೊಬ್ರಿಗೆ ತಾನೆ? ಧೈರ್ಯನೋ ಅಥವಾ ರೈಟ್ಸು? ಎರಡೂ ಅಲ್ಲ, ತುಂಟುತನ. ಕರೆಕ್ಟಾಗಿ ಹೇಳಿದ್ರಿ ತುಳಸಿಯವರೇ. ನಿನ್ನೆಯಿಂದ ಒಂಥರ ಚಿಕ್ಕ ಹುಡುಗ ಆಗ್ಬಿಟ್ಟಿದೆ. ಮಕ್ಳು ಈ ಥರ ಮಾಡ್ತಿರೋದಕ್ಕೋ ಅಥವಾ ನಿಮ್ಮ ಜೊತೆ ಮತ್ತೆ ಹಸೆಮಣೆ ಇರ್ತೀನಿ ಅನ್ನೋ ಸಂತೋಷಕ್ಕೋ ಗೊತ್ತಿಲ್ಲ. ಎರಡೂ ನಿಜಾನೇ. ನೀವು ಚಿಕ್ಕ ಹುಡುಗ ಆಗಿರೋದಂತೂ ಇನ್ನೂ ನಿಜಾನೇ. ಅದು ಸರಿ, ಈ ಚಿಕ್ಕ ಹುಡುಗನಿಗೆ ಏನಾಗಬೇಕಾಗಿತ್ತು? ನನಗೆ ಗೊತ್ತಾಯ್ತು, ಬೇಗ ಹೇಳಿ, ನಾನು ಹೋಗಬೇಕು. ನೋಡಿ, ನಿನ್ನೆ ನೀವು ಮನೆಯಿಂದ ಇಲ್ಲಿಗೆ ಬಂದಮೇಲೆ ನಾನು ನಿಮ್ಮನ್ನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ನಿನ್ನೆಯಿಂದನೂ ನೀವು ನನ್ನ ಕೈಗೆ ಸಿಗ್ತಾ ಇಲ್ಲ. ತುಂಬ ದೂರ ಇದ್ದೀರೇನೋ ಅನಿಸ್ತಾ ಇದೆ. ದೂರ ಇದ್ದೀನಾ? ಬೆಳಗಿಂದ ನಿಮ್ಮ ಕಣ್ಣೆದ್ರಿಗೆ ಓಡಾಡ್ಕೊಂಡಿದ್ದೀನಲ್ಲ, ಆದರೂ ದೂರ ಇದ್ದೀನಿ ಅಂತಿದ್ದೀರಾ? ಹೌದಲ್ಲ, ನಾನು ಯಾಕೋ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಲ್ಲ. ಅದು ಹಾಗೇನೆ. ಪ್ರೀತಿಸೋರು ಯಾವಾಗಲೂ ಬೇರೆ ಬೇರೆ ಊರಲ್ಲಿದ್ದಾಗ ಒಂದೇ ಊರಲ್ಲಿರಬೇಕಿತ್ತು ಅನ್ಸುತ್ತೆ. ಒಂದೇ ಊರಲ್ಲಿದ್ದಾಗ ಒಂದೇ ಮನೇಲೇ ಇರಬೇಕಿತ್ತು ಅನ್ಸುತ್ತೆ. ಒಂದೇ ಮನೇಲಿದ್ರಂತೂ ಯಾವಾಗಲೂ ಕೈ ಕೈ ಹಿಡ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಯಾವಾಗಲೂ ನೋಡ್ತಾನೆ ಇರಬೇಕು ಅನ್ಸುತ್ತೆ. ನಿಜವಾಗ್ಲೂ ನಿಮ್ಗೆ ಹಾಗೆಲ್ಲ ಅನಿಸ್ತಿದ್ಯಾ? ನಾನು ನಿಮ್ಗೆ ಅನ್ನಿಸ್ತಾ ಇರೋದ್ರ ಬಗ್ಗೆ ಹೇಳ್ತಾ ಇರೋದು. ಅಂದರೆ ನಿಮಗನ್ನಿಸ್ತಿಲ್ವಾ? ಅನ್ನಿಸ್ತಿಲ್ಲ ಅಂತಿಲ್ಲ. ಹಾಗಾದ್ರೆ ಅನಿಸ್ತಿದ್ಯಾ? ಗೊತ್ತಿಲ್ಲ, ನಾನು ಹೋಗಬೇಕು. ನಾನು ನಿಮ್ಮನ್ನು ಬಿಡಲ್ಲ. ಅಯ್ಯೋ ದೇವ್ರೆ, ಇದೇನಿದು? ಮನೆ ತುಂಬ ಜನ ಇದ್ದಾರೆ, ಯಾರಾದ್ರು ನೋಡಿದ್ರೆ ಏನಾಗುತ್ತೆ ತುಳಸಿಯವರೇ? ನಾನು ನಿಮ್ಮ ಕೈ ಹಿಡಿಬೇಕು ಅಂತಲೇ ಇಷ್ಟೆಲ್ಲ ಆಗ್ತಿರೋದು. ಅಂಥದ್ರಲ್ಲಿ ಹಿಡಿದಿರೋ ಕೈನ ಬಿಡಿಸ್ಕೊಂಡು ಹೋಗಬೇಕು ಅಂತಿರ್ತಿರಲ್ಲ. ಕೈ ಹಿಡಿಬೇಕು ನಿಜ, ಆದರೆ ಹಿಡಿಯೋವರೆಗೂ ಕಾಯಬೇಕು. ಕಾಯ್ತೀನಿ ತುಳಸಿಯವರೇ. ಆದರೆ ಕಡೆ ಪಕ್ಷ ಸ್ವಲ್ಪ ಹೊತ್ತಾದರೂ ಜೊತೇಲಿ ಕೂತ್ಕೊಂಡು ಮಾತಾಡ್ಬೋದಲ್ವಾ? ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನಿನ್ನೆ ರಾತ್ರಿ ನಮ್ಮ ಮನೇಲಿ ಎಷ್ಟೇ ಲೈಟ್ಸ್ ಆನ್ ಆಗಿದ್ರು ನನಗೆ ತುಂಬ ಕತ್ಲೆ ಅನ್ನಿಸ್ತಾ ಇತ್ತು. ಯಾಕೆ ಅಂತ ಯೋಚನೆ ಮಾಡಿದಾಗ ಒಂದು ವಿಷಯ ಗೊತ್ತಾಯಿತು. ಈ ಹುಣ್ಣಿಮೆ ಚಂದ್ರ ನನ್ನ ಜೊತೆಗಿಲ್ವಲ್ಲ, ಅದಕ್ಕೆ ಅಂತ. ಓಹೋ, ಏನು ರಾಯರು ಕವಿ ಆಗ್ತಾ ಇದ್ದೀರಾ? ಕಣ್ಣೆದುರಿಗೆ ಇಂಥ ಸ್ಫೂರ್ತಿ ಇದ್ದರೆ, ಸ್ಫೂರ್ತಿ ಕೊಡೋ ಪ್ರೀತಿ ಇದ್ದರೆ ಎಂಥವರಾದರೂ ಕವಿ ಆಗ್ಬಿಡ್ತಾರೆ.
ಅಣ್ಣ, ರೂಮಲ್ಲಿ ನನ್ನ ಬ್ಯಾಗ್ ಇದೆ, ನಾನೇ ಬಂದು ತಗೊಳ್ಳು, ನೀನೇ ಕೊಡ್ತೀಯೋ? ಈಗ ನಾನೇ ಬರ್ತೀನಿ ಬಿಡು. ಬೈಕೊಂಡಣ್ಣ? ಇಲ್ಲ ಅಂತ ಹೇಗೋ ಹೇಳಿ. ಏನ? ಇಲ್ಲ ಅಂದೆ. ನಿನ್ನನ್ನು ಯಾಕೋ ಬೈಕೊಳ್ಳಿ. ಬ್ಯಾಗ್ ಬೇಕಿತ್ತು ಅಂದಿಲ್ಲ, ಹೋಗಿ ತಗೋ. ಸಾರಿ ಅಣ್ಣ. ಇಷ್ಟು ದಿವಸ ನಿನ್ನನ್ನು ಕಾಪಾಡ್ಕೊಂಡು ಬಂದಿದ್ದು ಈ ಹೊತ್ತಿಗೆ ಸಾರ್ಥಕ ಆಯಿತು ನೋಡು. ಈ ಹೊತ್ತು ನೀನು ನನ್ನ ಸೊಸೆ ಮದುವೆಗೆ ಬಳಕೆ ಆಗ್ತಾ ಇದ್ದೀಯ. ಈ ದುಡ್ಡನ್ನು ನನ್ನ ಸೊಸೆಗೇ ಕೊಡಬೇಕು ಅಂತ ನಾನು ಯಾವತ್ತೋ ನಿರ್ಧಾರ ಮಾಡಿದ್ದೆ. ಆದರೆ ಇದು ಇಂಥ ಒಂದು ಶುಭ ಕಾರ್ಯಕ್ಕೆ ಖರ್ಚಾಗುತ್ತೆ ಅಂತ ನನಗೆ ಗೊತ್ತೇ ಆಗಿರಲಿಲ್ಲ. ಏನಮ್ಮ ತುಳಸಿ, ಏನಾದ್ರು ಮಾತಾಡಬೇಕಿತ್ತಾ? ಮಾವ, ನಾನು ಪಾರ್ಲರ್ಗೆ ಹೋಗಲ್ಲ. ಹೋಗಲ್ವಾ? ಯಾಕೆ? ನನಗದೆಲ್ಲ ಏನೂ ಬೇಡ ಮಾವ. ಹೀಗಿದೆಲ್ಲ ಮಾಡ್ತಾ ಇರೋದೇ ಹೆಚ್ಚು ಅನ್ನಿಸ್ತಾ ಇದೆ. ತುಳಸಿ, ಈಗ ದೇವರ ಮೂರ್ತಿ ಸ್ವಾಭಾವಿಕವಾಗಿ ಎಷ್ಟೇ ಲಕ್ಷಣವಾಗಿದ್ದರೂ ಚಂದವಾಗಿದ್ದರೂ ಕೂಡ ಅದಕ್ಕೆ ಈ ಅಲಂಕಾರ ಅನ್ನೋದನ್ನು ಮಾಡೇ ಮಾಡ್ತೀವಿ. ಈಗ ನೀನು ಮದುಮಗಳು, ನೀನೆಷ್ಟೇ ಮುದ್ದಾಗಿದ್ದರೂ ಕೂಡ ಈ ಸಮಯದಲ್ಲಿ ಅಲಂಕಾರ ಅಂತನ್ನೋದು ಬೇಕೇ ಬೇಕು. ಮಾವ, ಅದು ಹಾಗಲ್ಲ. ಹಾಗೂ ಇಲ್ಲ ಹೀಗೂ ಇಲ್ಲ. ಈಗ ನಿನ್ನ ಜೊತೆಯಲ್ಲಿ ಮಾತಾಡ್ತಾ ನಿಂತ್ಕೊಳ್ಳೋದಕ್ಕೆ ನನಗೆ ಸಮಯ ಇಲ್ಲ, ಗೊತ್ತಾಯ್ತಾ? ಹೊರಡು. ಮಾವ, ಅದು ಹಾಗಾದರೆ ಪಾರ್ಲರ್ಗೆ ನಾನು ಸಂಧ್ಯನ ಕರ್ಕೊಂಡು ಹೋಗ್ಲಾ? ಅವಳಿಗೆ ಕರ್ಕೊಂಡು ಹೋಗ್ತೀಯಾ? ಯಾಕೆ? ಅದು ಮನೇಲಿ ಎಲ್ರಿಗೂ ಒಂದೊಂದು ಜವಾಬ್ದಾರಿ ಕೊಟ್ಟಿದ್ದೀರಾ, ಆದರೆ ಅವಳಿಗೆ ಮಾತ್ರ ಏನೂ ಹೇಳಲೇ ಇಲ್ಲ. ಅವಳಿಗೂ ಬೇಜಾರಾಗತ್ತಲ್ವಾ? ಅದಕ್ಕೆ ನಾನು ಅವಳನ್ನ ಕರ್ಕೊಂಡು ಹೋಗ್ಲಾ? ತುಳಸಿ, ಕೆಲಸ ಮಾಡಲೇಬೇಕು ಅಂತನ್ನೋ ಮನಸ್ಸಿದ್ರೆ ಅವರಾಗೆ ಹುಡುಕೊಂಡು ಹೋಗಿ ಒಂದೊಂದು ಕೆಲಸ ಮಾಡ್ತಾರೆ. ನೀನು ಅವಳ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡ. ಆದರೂ ತಪ್ಪು ಮಾಡಿದಾಳೆ ಅಂತ ಇಂಥ ಸಮಯದಲ್ಲಿ ಎಲ್ಲರೆದುರಿಗೂ ಶಿಕ್ಷೆ ಕೊಡೋದು ಸರಿಯಾಗೇ ಇದೆ. ನೋಡು, ಕೆಲವೊಂದು ಸಲ ಶಿಕ್ಷೆ ಕೊಡೋದ್ರಲ್ಲೇ ಶಿಕ್ಷಣನೂ ಇರುತ್ತೆ. ಬುದ್ಧಿ ಹೇಳೋದನ್ನು ಬೈದೇ ಹೇಳಬೇಕು ಅಂತ ಏನಿಲ್ಲ, ಬೇರೆ ದಾರಿನಲ್ಲೂ ಹೇಳಬಹುದು. ಅವಳ ವಿಷಯದಲ್ಲಿ ನಾನು ಅದನ್ನೇ ಮಾಡ್ತಾ ಇರೋದು. ಅವಳು ತಿದ್ಕೋತಾಳೆ ಅನ್ನೋ ನಂಬಿಕೆ ನನಗಿದೆ ಮಾವ. ತಾಯಿಯಾಗಿ ನೀನು ಅವಳ ಮೇಲೆ ಇಟ್ಟಿರೋ ಪ್ರೀತಿ ನನಗೂ ಗೊತ್ತಾಗುತ್ತೆ. ಏನು ಯೋಚನೆ ಮಾಡಬೇಡ, ಹೊರಡು. ಸರಿ ಮಾವ. ಸರ್, ನೀವು ಹೋಗಿ ಬಟ್ಟೆ ನೋಡಿ ತಗೋತಾರೆ, ನಾನು ಹೋಗಿ ತಾಳಿ ತಂದುಬಿಡ್ತೇನೆ. ಎಲ್ಲ ಒಂದೇ ಕಡೆ ಇದ್ದರೆ ಲೇಟ್ ಆಗ್ಬೋದು. ಅಂತೂ ಅಪ್ಪ ಅಮ್ಮನ ಮದುವೆಗೆ ನಾವು ಮಕ್ಕಳಾಗಿ ಇಷ್ಟು ಖುಷಿಯಿಂದ ಓಡಾಡೋ ಹಾಗಾಯ್ತಲ್ಲ. ಇಷ್ಟೆಲ್ಲ ಆಗ್ತಿದೆ ಅಂದಮೇಲೆ ಈಗಲಾದರೂ ಇವ್ರನ್ನ ಅಣ್ಣ, ನನ್ನನ್ನು ಅತ್ತಿಗೆ ಅಂತ ಕರಿಬೋದಲ್ವಾ? ನೋಡಿ, ನಾನು ಇದನ್ನೆಲ್ಲ ಮಾಡ್ತಿರೋದು ನಮ್ಮ ತಾತನಿಗೋಸ್ಕರ. ಅವ್ರ ಮಾತನ್ನ ಮೀರೋಕ್ಕೆ ನನಗೆ ಇಷ್ಟ ಇಲ್ಲ. ಅವ್ರು ಹೇಳಿದ ಕೆಲಸನ ವಹಿಸ್ಕೊಂಡು ಮಾಡ್ತಿದ್ದೀನಿ ಅನ್ನೋದು ಬಿಟ್ಟರೆ ನನ್ನ ಮನಸ್ಸಲ್ಲಿ ಬೇರೆ ಏನೂ ಇಲ್ಲ. ನೀವು ಹೋಗಿ ಬಟ್ಟೆ ತಗೋತಾ ಇರಿ, ಆದ್ಮೇಲೆ ಫೋನ್ ಮಾಡಿ. ಎಷ್ಟು ಹಠ ಅಲ್ವಾ? ಮನ್ಸಲ್ಲಿ ಪ್ರೀತಿ ಇದ್ರೂ ಎದುರಿಗೆ ಮಾತ್ರ ತೋರಿಸ್ಕೊಳಲ್ಲ. ಅವ್ರು ಸ್ವಲ್ಪ ಹಾಗೇನೆ.
ಮಕ್ಕಳು ಅಳುವಾಗ ಅಳ್ಬೇಡ ಅಂದಿದ ತಕ್ಷಣ ಅಳು ನಿಲ್ಲಿಸ್ತಾರೆ. ಅಳು ನಿಲ್ಲಿಸ್ಬೇಕು ಅನಿಸ್ತಿದ್ರು ಹಟ್ಟಕ್ಕಾದರೂ ಇನ್ನೂ ಅಳ್ತಿರ್ತಾರೆ. ಇವನು ಒಂಥರ ಮಗು ಇದ್ದ ಹಾಗೆ. ನಾವು ಯಾರಾದರೂ ಬದಲಾಗೋದಿದ ತಕ್ಷಣ ಬದಲಾಗಿದ್ದೀನಿ ಅಂತ ತೋರಿಸ್ಕೊಡಲ್ಲ. ಅದಕ್ಕೆಲ್ಲ ಟೈಮ್ ಬರಬೇಕು. ನನಗೇನೋ ಈ ಮದುವೆ ಆಗ್ತಿರೋದ್ರಿಂದ ಎಲ್ಲ ಒಳ್ಳೇದಾಗುತ್ತೆ ಅನಿಸ್ತಿದೆ. ನೋಡ್ತಿರೋ, ಈ ಮದುವೆ ಮುಗಿಯೋದ್ರೊಳಗೆ ಸಮರ್ಥ್ ನನ್ನ ಅಣ್ಣ ಅಂತ ಕರೀತಾನೆ. ಬಾ. ಸಿರಿ, ದೇವ್ರ ಮನೆ ಕೆಲಸ ಎಲ್ಲ ಆಯಿತು. ಬೇರೆ ಏನಾದರೂ ಇದ್ರೆ ಹೇಳು. ಪರವಾಗಿಲ್ವೇ, ಎಷ್ಟು ಚೆನ್ನಾಗಿ ರೆಡಿ ಮಾಡಿಬಿಟ್ಟಿದ್ಯಾ, ಅದು ಇಷ್ಟು ಬೇಗ. ಸಂಧ್ಯಾ, ನಿಮಗೆ ಕೆಲಸ ಎಲ್ಲ ಮಾಡೋದಕ್ಕೆ ಕಷ್ಟ ಆಗ್ತಿದ್ಯಾ? ಇಷ್ಟಪಟ್ಟು ಮಾಡುವಾಗ ಕಷ್ಟ ಯಾಕಾಗತ್ತೆ ಸಿರಿ? ಏನೇ ಕೆಲಸ ಇದ್ರೂ ಹೇಳು, ಎಲ್ಲ ನಾನೇ ಮಾಡ್ತೀನಿ. ನಿನ್ನ ಬಾಯಲ್ಲಿ ಈ ಮಾತು ಕೇಳೋದಕ್ಕೆ ನನಗಂತೂ ಇಷ್ಟ ಆಗ್ತಾ ಇದೆ. ಅಡುಗೆ ಮನೆಯಲ್ಲಿ ಬೆಟ್ಟದಷ್ಟು ಕೆಲಸ ಇದೆ, ಮಾಡೋಣ ಬಾ. ಬೆಟ್ಟನ ಕುಟ್ಟಿ ಪುಡಿ ಮಾಡಿಬಿಡೋಣ, ಬಾ ನಡಿ.